ಇದು ಪಕ್ಷದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಇದು JPL 2026 ನಡೀತಿದೆ. ನಿಮಗೂ ಗೊತ್ತಿದೆ, ಇದೇನು 3 ದಿನಗಳ ಕಾರ್ಯಕ್ರಮ ಏನು ನಡೆದಿದೆ. ಮೊದಲ 2 ದಿನ ತುಂಬಾ ಯಶಸ್ವಿಯಾಗಿ ನಡೆದಿದ್ದು, 3ನೇ ದಿನವೂ ಕೂಡ ತುಂಬಾ ಯಶಸ್ವಿಯಾಗಿ ನಡೆದಿದೆ. ಕಡೆಯ 2 ಪಂದ್ಯಗಳು ಬಾಕಿ ಇದೆ. ಈ ಒಂದು ಕಡೆಯ ದಿನ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರಾದ ಕೇಂದ್ರದ ಹಾಲಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಡಿ ಕುಮಾರಣ್ಣವರು ಮತ್ತು ನಮ್ಮ ಪಕ್ಷದ ಯುವಕರ ಕಣ್ಮಣಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಕೆಲವೇ ಕ್ಷಣಗಳಿಗೆ ಆಗಮಿಸ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಕುಮಾರಣ್ಣ ಜನಪ್ರಿಯತೆ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರ ಜನಪ್ರಿಯತೆ ಗೊತ್ತಿದೆ. ಅವರು ಮೊದಲನೇ ದಿನ ಏನು ನಮ್ಮ ನಿಖಿಲ್ ಕುಮಾರಣ್ಣ ಅವರು ಬಂದಿದ್ರು, ಆಗಲೂ ಕೂಡ ಅಪಾರವಾದಂತಹ ಜನಸಂದಣಿ ಸೇರಿತ್ತು. 2ನೇ ದಿನ ನಿನ್ನೆಯ ದಿನ ಏನಾಯ್ತು, ನಮ್ಮ ಪಕ್ಷದ ಮಾಜಿ ಪ್ರಧಾನಿಗಳಾದ ದೇವೇಗೌಡ ಅಪ್ಪಾಜಿಯವರು ಮತ್ತು ಕುಮಾರಣ್ಣವರು ಬಂದಾಗ ಅಪಾರ ಜನ ಸೇರಿದ್ರು. ಅದೇ ತರ ಇವತ್ತು ಕೂಡ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಕುಮಾರಣ್ಣ ಇಬ್ರು ಆಗಮಿಸಿದ್ದಾರೆ. ಇದ್ದು ಕೂಡ ನಾವು ಅಪಾರ ಜನಸಂದಣಿಯನ್ನ ಇಲ್ಲಿ ನಿರೀಕ್ಷಿಸ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಅವರು ಬಂದ ತಕ್ಷಣ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಮೆರುಗು ಸಿಕ್ಕುತ್ತೆ ಅಂತ ನಾವು ಈ ಸಮಯದಲ್ಲಿ ಇದು ಮಾಡ್ತಿದ್ದೀವಿ. ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಿರಕ್ಕಂಥ ಉದ್ದೇಶವೇ ನಾವು ಈ ಯುವಕರನ್ನ ಈ ಪಕ್ಷದತ್ತ ಸೆಳೆಯುವಂತ ಕಾರ್ಯಕ್ರಮ ಮಾಡ್ತಿದ್ವಿ. ಮೊದಲ ಹಂತವಾಗಿ ನಾವು ಏನು ಕ್ರಿಕೆಟ್ ಪಂದ್ಯಗಳನ್ನು, ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಏನು ನಾವು ಏರ್ಪಡಿಸಿದ್ವಿ, ಮುಂದಿನ ದಿನಗಳಲ್ಲಿ ನಮ್ಮ ಕುಮಾರಣ್ಣನವರ ಹುಟ್ಟುಹಬ್ಬಕ್ಕೆ ಮತ್ತು ಮುಂದಿನ ಪಕ್ಷದ ಕಾರ್ಯಕ್ರಮದ ಭಾಗವಾಗಿ ನಾವು ಅನೇಕ ದೇಶೀಯ ಕ್ರೀಡೆಗಳನ್ನು ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಮೊದಲನೇ ಬಾಗಿ ಕಬಡ್ಡಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ವಿಶೇಷವಾಗಿ ಮಹಿಳೆಯರಿಗೆ ಕೂಡ ಒಂದು ಥ್ರೋಬಾಲ್ ಆಗಿರ್ಬೋದು, ಮುಂತಾದ ಕಾರ್ಯಕ್ರಮಗಳನ್ನು ನಾವು ಮುಂದಿನ ದಿನಗಳಲ್ಲಿ ಅಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದು ಪಕ್ಷದ ಯುವಕ ಮತ್ತು ಯುವತಿಯರನ್ನು ಕೂಡ ನಾವು ಗಮನದಲ್ಲಿ ಇಟ್ಟುಕೊಂಡು ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ನಿಂತ್ಕೊಂಡಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಒಂದು ಸುಭದ್ರ ಸರ್ಕಾರ, ಒಂದು ಸುಭಿಕ್ಷ ಸರ್ಕಾರ, ಕುಮಾರಣ್ಣ ಆಡಳಿತದ ಒಂದು ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕು. ಏನೊಂದು 2006ರಲ್ಲಿ ಇಡೀ ದೇಶವೇ ತಿರುಗಿ ನೋಡುವಂತ ಸರ್ಕಾರವನ್ನ ಕುಮಾರಣ್ಣ ಕೊಟ್ಟಿರೋ, ಅದು ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ. ಅದೇ ತರಹದ ಒಂದು ಗತವೈಭವದ ಸರ್ಕಾರಗಳು ಮುಂದಿನ 2028ಕ್ಕೆ ಬರಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಪ್ರದೇಶ ಜನತಾದಳ ಜಾತ್ಯತೀತ ಸಾಮಾಜಿಕ ಜಾಲತಾಣಗಳ ವಿಭಾಗದ ರಾಜ್ಯಾಧ್ಯಕ್ಷರಾದ ಚಂದನ್ HS ಮತ್ತು ನಮ್ಮ ಯುವ ಜನತಾದಳದ ಪ್ರಭಾವಿ ಮುಖಂಡರಾದ AM ಪ್ರವೀಣ್ ಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇದೇ ತರ ಜನ ಬೆಂಬಲ ನಮಗೆ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಜನ ಬೆಂಬಲ ಸಿಕ್ಕಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಪಕ್ಷಕ್ಕೆ ಒಂದು ಬಲವರ್ಧನೆ ಸಿಗುತ್ತೆ ಅಂತ ನಾವು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ನಮ್ಮ ಪಕ್ಷದಿಂದ, ನಮ್ಮ ಪಕ್ಷದ ಪ್ರಶ್ನಾತೀತ ನಾಯಕರು ಮತ್ತು ಜನಪರ ಆಡಳಿತ ನೀಡತಕ್ಕಂಥ ಒಬ್ಬ ಜನಪ್ರಿಯ ನಾಯಕ ಅದು HD ಕುಮಾರಣ್ಣವರು. ನಾವು ಅದರ ವಿಷಯದಲ್ಲಿ ನಾವು ಕಟ್ ಅಂಡ್ ಕ್ಲಿಯರ್ ಆಗಿದ್ದೀವಿ. ನಮ್ಮ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿ ಕುಮಾರಣ್ಣವರು. ಈ ಒಂದು ಹೊಂದಾಣಿಕೆ ಏನಾಗಿದೆ, ಇದು ರಾಷ್ಟ್ರ ಮಟ್ಟದಲ್ಲಿ ಆಗಿರೋದು. ಪರಮ ಪೂಜ್ಯ ದೇವೇಗೌಡ ಅಪ್ಪಾಜಿಯವರು ಮತ್ತೆ ಕುಮಾರಣ್ಣವರು ಮತ್ತೆ ನಿಖಿಲ್ ಅಣ್ಣವರು ಮತ್ತೆ ಅಮಿತ್ ಶಾ, ಮೋದಿ ಇವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು NDA ಒಂದು ಮೈತ್ರಿಕೂಟದ ನಾಯಕರು ಒಮ್ಮತದಿಂದ ಏನು ಒಂದು ಒಪ್ಪಂದಕ್ಕೆ ಬಂದು ಒಂದು ನಿರ್ಧಾರ ಮಾಡಿದ್ರೆ, ಅದಕ್ಕೆ ಪಕ್ಷದ ನಾವು JDS ಪಕ್ಷದ ಎಲ್ಲ ನಾಯಕರುಗಳಾಗಿರ್ಬೋದು, ಕಾರ್ಯಕರ್ತರು ಅದಕ್ಕೆ ಬದ್ಧರಾಗಿದ್ದೇವೆ. ನಮ್ಮ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನಾವು ಘೋಷಿಸ್ತಿದ್ವಿ. NDA ಅಭ್ಯರ್ಥಿ ಯಾರಾಗಬೇಕು ಅಂತ ಅದು ದೊಡ್ಡ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ ಚುನಾವಣೆಯ ನಂತರ. ಪಂದ್ಯಾವಳಿಗಳು ಸೂಪರ್ ಆಗಿ ನಡೀತಾ ಇದಾವೆ. ಎಲ್ಲಾ ಆಟಗಾರರು ಸಹ ಅತ್ಯುತ್ತಮವಾಗಿ ಅವರ ಶಕ್ತಿ ಪ್ರದರ್ಶನವನ್ನು ಸಹ ಮಾಡ್ತಾ ಇದ್ದಾವೆ. ನಮ್ಮ ಜಾತ್ಯತೀತ ಜನತಾದಳ ಸಾಮಾಜಿಕ ಜಾಲತಾಣದ ರಾಜ್ಯಾಧ್ಯಕ್ಷರಾದಂಥ ಚಂದನ್ HS ಅವರ ನೇತೃತ್ವದಲ್ಲಿ ಮತ್ತು ಯುವ ಘಟಕದ ಮುಖಂಡರಾದಂಥ ಯಲಹಂಕ ಪ್ರವೀಣ್ ರವರ ನೇತೃತ್ವದಲ್ಲಿ ಈ ಪಂದ್ಯಾವಳಿಗಳು ಅತ್ಯುತ್ತಮವಾಗಿ ನಡೀತಾ ಇದ್ದಾವೆ. ಮೊದಲನೇ ದಿನ ಉದ್ಘಾಟನೆಯನ್ನು ಮಾಡಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕ, ಯುವಕರ ಕಣ್ಮಣಿಯಾದಂಥ ನಿಖಿಲ್ ಕುಮಾರಸ್ವಾಮಿಯರವರು ನಮ್ಮ ಈ ಪಂದ್ಯಾವಳಿಯನ್ನು ಉದ್ಘಾಟನೆ ಮಾಡಿದ್ರು. ತದನಂತರ ನಿನ್ನೆ ದಿನ ದೇಶ ಕಂಡಂತ, ರಾಜ್ಯ ಕಂಡಂತ ಕನ್ನಡಿಗ ಪ್ರಧಾನಮಂತ್ರಿಯಾದಂಥ HD ದೇವೇಗೌಡ ಅಪ್ಪಾಜಿಯವರು ಸಹ ಬಂದು ಪಂದ್ಯವನ್ನು ವೀಕ್ಷಣೆ ಮಾಡಿದ್ರು. ತದನಂತರ ಕೇಂದ್ರದ ಭಾರಿ ಮತ್ತು ಉಕ್ಕು ಸಚಿವರಾದಂಥ HD ಕುಮಾರಣ್ಣನವರು ಸಹ ಈ ಪಂದ್ಯವನ್ನು ವೀಕ್ಷಣೆ ಮಾಡಿದ್ರು. ಈ ಪಂದ್ಯ ಸೂಪರ್ ಆಗಿ ನಡೀತಾ ಇದೆ. ಯಾರೇ ಗೆದ್ರೂ ಸಹ ಕರ್ನಾಟಕ ರಾಜ್ಯ ಜಾತ್ಯತೀತ ಜನತಾದಳ ಪಕ್ಷ ಗೆಲುವು ಸಾಧಿಸುತ್ತೆ. 2028ರ ಸಾರ್ವತ್ರಿಕ ಚುನಾವಣೆಯಲ್ಲಿ JDS ಪಕ್ಷ ಅತ್ಯಧಿಕ ಬಹುಮತದಿಂದ ಜಯ ಸಾಧಿಸುತ್ತೆ. ಕಲ್ಪತರ ಕ್ರಿಕೆಟ್ನ ಟೀಮು ಚೆನ್ನಾಗಿ ಆಡ್ತು. ಅದು ಮ್ಯಾನೇಜ್ಮೆಂಟ್ ವಹಿಸಿದಂಥ ಹರ್ಷಣ್ಣ ಮತ್ತು ಹರೀಶ್ ಅಣ್ಣ ಮತ್ತು ನಮ್ಮ ಮಂಜಣ್ಣ ಅವರೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಮತ್ತು ಸೆಕೆಂಡ್ ಮ್ಯಾಚು ನಮ್ಮ ರಾಮನಗರ ಟೀಮು ಚೆನ್ನಾಗಿ ಆಡಿದರು. ನಮ್ಮ ಸುಮಂತ್ ಅಣ್ಣನ ಇದರಲ್ಲಿ ಕ್ಷೇತ್ರದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ. ಯಾರೇ ಗೆದ್ರು ನಮ್ಮ ಕಾರ್ಯಕರ್ತರು ಗೆಲ್ತಾರೆ ಅಂತ ಒಂದು ಇದು ಮಾಡ್ತೀವಿ. ಆಲ್ ದ ಬೆಸ್ಟ್ JPL.
ನಮಗೆ ಯಾವ್ದಾದ್ರು ಗ್ರಾಮಾಂತರ ಟೀಮ್ಗಳಿಗಿದ್ರೆ ಒಳ್ಳೆಯದು. ಯಾಕಂದರೆ ಅತಿ ಹೆಚ್ಚು ಕಾರ್ಯಕರ್ತರು ಇರೋದು ನಮ್ಮ ಗ್ರಾಮಾಂತರ, ರಾಮನಗರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಆ ಕಡೆ ಗೆದ್ರೆ ನಮಗೆ ಖುಷಿ ಆಗುತ್ತೆ. ಇದು ಭಾಳ ತುಂಬ ಖುಷಿ. ಯುವಕರು ನಿಜವಾಗ್ಲೂ ನಮ್ಮ ಯುವಕರು ಬದಲಾವಣೆ ಆಗಬೇಕಾಗಿದೆ. 3 ದಿವಸದಿಂದ ನಡೀತಾ ಇದೆ. ನಾನು ಇವತ್ತು ಬಂದಿದ್ದೀನಿ, ಯಾಕಂದ್ರೆ ನಾವು ಕೆಲ್ಸಕ್ಕೆ ಹೋಗ್ತೀವಿ. ಅದರಿಂದ ನೋಡಿದ್ರೆ ಭಾಳ ತುಂಬ ಸಂತೋಷ ಆಗ್ತಾ ಇದೆ. ನಿಜವಾಗ್ಲೂ ಇವತ್ತೇನು 2026 ಯುವಕರು 2028ಕ್ಕೆ ತೀರ್ಮಾನ ಮಾಡ್ಕೋಬೇಕು, ಯಾರನ್ನ ನಾವು ನಮ್ಮ ಕರ್ನಾಟಕದಲ್ಲಿ ಆಯ್ಕೆ ಮಾಡ್ಕೋಬೇಕು. ನಾವು NDA ಸಮ್ಮಿಶ್ರಾಗಿದೆ, ಓಕೆ ಒಪ್ಪಿಕೊಳ್ಳೋಣ. ಆದರೆ ಅವರು ರಾಷ್ಟ್ರ ಮಟ್ಟದಲ್ಲಿ ಅವರು ತೀರ್ಮಾನ ಮಾಡೋಕ್ಕಂತ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಬೇಕು. ಅದಕ್ಕೋಸ್ಕರ ಯುವಕರನ್ನ ಇವತ್ತು ಹುರಿದುಂಬಿಸ್ತಾ ಇದ್ದಾರೆ. ಇದೇ ಥರ ಮುಂದೆ ನಡ್ಸ್ಕೊಂಡು ಹೋಗಬೇಕು. ನಮ್ಮ ಯುವಕರು ಕೂಡ ಒಂದು ಸಮೃದ್ಧ ಒಂದು ಕರ್ನಾಟಕ ನಾಡನ್ನು ಕಟ್ಟಬೇಕು ಅಂತ ಹೇಳಿ ಭಾಳ ತುಂಬ ಆಸೆ ಇದೆ. ಇದು ಯುವಕರು ನೋಡಿ ಕಲಿಬೇಕಂತ ಹೇಳ್ತಾ ಇದ್ದೀನಿ. ಇದು ಕ್ರಿಕೆಟೇ ಬೇರೆ ಎಲೆಕ್ಷನ್ನೇ ಬೇರೆ. ಯಾಕಂದರೆ ನಾವು ಇವತ್ತು ಕ್ರಿಕೆಟ್ ಆಡಿಸ್ಬಿಟ್ಟಿದ್ದೀವಿ, ನಾವೇ ಗೆದ್ದುಬಿಡ್ತೀವಿ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ದಿನ ಅವತ್ತು ಓಟ್ ಹಾಕಬೇಕಾದ್ರೆ ಜನರ ಮನಸ್ಸಲ್ಲಿ ಏನಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಇಲ್ಲಿ ಬಂದೂರವ್ರದ್ದು ಎಲ್ಲರದು ಓಟ್ ಐತೋ ಇಲ್ಲೋ ಅದನ್ನೋದು ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಬಂದೂರವರೆಲ್ಲ ಏನು 24-28 ಟೀಮ್ ಅಂದವಲ್ಲ, ಅವರು ತೀರ್ಮಾನ ಮಾಡಬೇಕು ನಾವು ನಮ್ಮ ರಾಜ್ಯದಲ್ಲಿ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತೇಳಿ. ಯಾಕಂದ್ರೆ ನಾವು ಇವತ್ತು ಕ್ರಿಕೆಟ್ ನಡೆಸಿಬಿಟ್ಟಿದ್ದೀವಿ, ನಾವೇ ಗೆದ್ದು ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅವ್ರ ಜನರ ಮನಸ್ಸು ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮ ಕರ್ನಾಟಕದ ಮತದಾರರ ಮನಸ್ಸು ಒಂಥರ ವಿಚಿತ್ರ, ಹೇಳೋಕ್ಕಾಗಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಜಾತಿಗಳು ಧರ್ಮಗಳು ಹೇಳ್ಕೊಂಡು ಎಲೆಕ್ಷನ್ ಮಾಡ್ತಾರೆ. ಅದರಿಂದ ಇಂಥವರೇ ಬರ್ತಾರಂತಲೂ ಹೇಳೋಕ್ಕಾಗಲ್ಲ. ಹೈಕಮಾಂಡು ಅವ್ರದ್ದು NDAದ ಹೈಕಮಾಂಡು, ಇದು ನಮ್ಮ ಕರ್ನಾಟಕದಲ್ಲಿ ಹೈಕಮಾಂಡು ಪದ್ಮನಾಭ ನಗರದಲ್ಲಿ ಇದೆ. ನಾವು ಎಲ್ಲದಕ್ಕೂ ಡೆಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ಪದ್ಮನಾಭ ನಗರದಲ್ಲಿ ತೀರ್ಮಾನ ಆಗೋದು. ಮತ್ತು ಕಾರ್ಯಕರ್ತರೇ ತೀರ್ಮಾನ ಮಾಡೋದು ಕುಮಾರಣ್ಣವರೇ ಅಂತ. ಹೈಕಮಾಂಡ್ ಇಲ್ಲೇ ಇದೆ, ಡೆಲ್ಲಿ ಗಂಟ ಫ್ಲೈಟಲ್ಲಿ ಯಾಕೆ ಹೋಗ್ಬೇಕು ನಾವು? ಇಲ್ಲೇ ಬಸ್ ಹತ್ಕೊಂಡವರು ಸಾಕು, ಹೈಕಮಾಂಡ್ ಸಿಗುತ್ತೆ. ನಮ್ಮ JDS ಕಾರ್ಯಕರ್ತರಿಗೆ ಪದ್ಮನಾಭ ನಗರನೇ, ಬೆಂಗಳೂರೇ ನಮಗೆ ಹೈಕಮಾಂಡ್. ನಾವು ಟ್ರೈನಲ್ಲಿ ಫ್ಲೈಟಲ್ಲಿ ದುಡ್ಡು ಖರ್ಚು ಮಾಡ್ಕೊಂಡು ಡೆಲ್ಲಿಗೆ ಹೋಗಿ ಅವ್ರ ಮನೆ ಬಾಗಿಲು ತೆಗೆದು ಓಪನ್ ಮಾಡಿ ಅಲ್ಲಿ ಬಾಗ್ಲಾಗ ಹಾಕಿ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಯಾವಾಗ್ಲೂ ಹೈಕಮಾಂಡ್ ಬಾಗ್ಲು ಓಪನ್ ಆಗಿರುತ್ತೆ. ಬಾಗ್ಲು ಹಾಕ್ಕೊಂಡು ಸೆಕ್ಯೂರಿಟಿ ಥರ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಅಂತ ಅದ್ಭುತವಾದ ಹೈಕಮಾಂಡ್ ನಮ್ಮ ಕರ್ನಾಟಕದಲ್ಲಿ. ಅದನ್ನು ನಾವು ಉಳಿಸ್ಕೋಬೇಕಾಗಿದೆ. ಅದನ್ನು ಬಾಗ್ಲು ಹಾಕ್ಬಾರ್ದು, ಉಳಿಸ್ಕೋಬೇಕು. ಅದು ಉಳಿಸ್ಕೊಳ್ಳೋದು ಇವತ್ತಿನ ಮತದಾರರ ಕೈಯಲ್ಲಿದೆ, ಕನ್ನಡಿಗರ ಕೈಯಲ್ಲಿದೆ. ಆಮೇಲೆ ಇನ್ನೊಂದು ವಿಚಾರ, ಈ ತಮಿಳ್ನಾಡು ಎಲೆಕ್ಷನ್ ನಡೀತು, ಅಲ್ಲಿ ಸಿನಿಮಾ ಸ್ಟಾರ್ಗಳು ಅದು ಆಗಿಬಿಡ್ತು. ಅಲ್ಲಿ ಆಗಲ್ಲ. ತಮಿಳ್ನಾಡು ಜನನೇ ಬೇರೆ, ನಮ್ಮ ಕರ್ನಾಟಕದವರ ಬೇರೆ. ಇಲ್ಲಿ ಆ ಥರ ಸ್ಟಾರ್ಗಳು ನಮ್ಮ ಕರ್ನಾಟಕದಲ್ಲಿ ಇಲ್ಲ. ನಮ್ಮ ಕರ್ನಾಟಕದ ಸಿನಿಮಾ ಸ್ಟಾರ್ಗಳು ಯಾವುದೇ ಪಕ್ಷ ದುಡ್ಡು ಕೊಟ್ಟರು ಅಲ್ಲಿ ಹೋಗಿ ಚೆನ್ನಾಗಿ ಅದ್ಭುತವಾಗಿ ಪ್ರಚಾರ ಮಾಡ್ತಾರೆ. ಅಂಥ ಒಂದು ತಾಕತ್ತಿರೋ ಸಿನಿಮಾ ಸ್ಟಾರು, ಒಂದು ನನಗೆ ಕೆಪಾಸಿಟಿ ಇದೆ, ನಾನು ಪಕ್ಷ ತರಬೇಕು ಸಾಧನೆ ಇಲ್ಲ ಅಂಥ ಸಿನಿಮಾ ಸ್ಟಾರು ನಮ್ಮ ಕನ್ನಡದಲ್ಲಿ ಯಾರು ಇಲ್ಲವೇ ಇಲ್ಲ ಇವಾಗ್ನವರು. ಅದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲಿ ತಮಿಳ್ನಾಡು ಥರ ಎಲೆಕ್ಷನ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರು ನೋಡಿ ಅಲ್ಲಿ ಎಲೆಕ್ಷನ್ ಮಾಡಿದರು, ಯಾವುದೇ ಜಾತಿ ಹೇಳಿಲ್ಲ, ಧರ್ಮ ಹೇಳಿಲ್ಲ, ಎಲೆಕ್ಷನ್ ಗೆದ್ದರು ಅಷ್ಟೇ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು 128 ಜಾತಿಗಳಿವೆ. ಒಂದೊಂದು ಜಾತಿಗೆ 20 ನಾಯಕರಿದ್ದಾರೆ. 5 ನಾಯಕರು BJP, 5 ನಾಯಕರು ಕಾಂಗ್ರೆಸ್ಸು, ಇನ್ನು 5 ನಾಯಕರು JDS, ಇನ್ನೊಂದು 5 ನಾಯಕರು ಅವ್ರು ಒಂಥರ ಹತ್ತಾರ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಂತಂದೇಳಿ. ಅದರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ತಮಿಳ್ನಾಡು ನಡೆದಂಗೆ ಕರ್ನಾಟಕ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸಿನಿಮಾ ಸ್ಟಾರ್ಗಳು ಹೆಂಗಂದ್ರೆ, ಒಂದು 2 ತಿಂಗಳ ಹಿಂದೆ ಒಬ್ಬರು ಕನಕಪುರಕ್ಕೆ ಹೋದ್ರು, ನಾನು ಅಮೇರಿಕೆಗೆ ಬಂದೆ ಅಂತ ಹೇಳಿದ್ರು. ಇನ್ನೊಬ್ಬರು ಮದ್ದೂರಿಗೆ ಹೋದ್ರು, ಪಾರಿನಿಗೆ ಬಂದರು ಅಂದರು. ಯಾರೋ ನಮ್ಮ ರವಿಚಂದ್ರನ್ ಅವರು. ಆಮೇಲೆ ಅವರೇನು ಗೆಣಸ್ಕೊಳಕ್ಕೆ ಹೋಯ್ತಾರ, ಹೊರದೇಶಕ್ಕೆ ಶೂಟಿಂಗ್ ತೆಗಿಯೋಕೆ ಇಲ್ಲೇ ತೆಗಿಬೋದಲ್ವಾ? ಮದ್ದೂರಲ್ಲೂ ಕನಕಪುರದಲ್ಲೂ ತೆಗಿಬೋದಿತ್ತಲ್ವಾ? ಇವ್ರನ್ನೇನಾದ್ರು ಸಿಟಿ ಮಾರ್ಕೆಟಿಗೆ ಕರ್ಕೊಂಡು ಹೋದರೆ ನಾನು ಜಪಾನಿಗೆ ಬಂದೆ ಅಂತಲೂ ಹೇಳ್ಬಿಡ್ತಾರೆ ಬೇಕಾದ್ರೆ. ಯಾಕಂದ್ರೆ ಅವ್ರು ಹೊಗಳ್ಬೇಕಲ್ವಾ? ನಮ್ಮ ಸಿನಿಮಾ ಸ್ಟಾರ್ಗಳು ದುಡ್ಡು ಕೊಟ್ಟರೆ ಹೆಂಗೆ ಬೇಕಾದ್ರೆ ಹೊಗಳ್ತಾರೆ. ಅವರು ನಾನೇ ನಿಂತ್ಕೊಂಡು ಗೆಲ್ಲಬೇಕನ್ನೋ ಕೆಪಾಸಿಟಿ ಯಾರಿಗೂ ಇಲ್ಲ. ಅದರಿಂದ ನೋಡಿ ಅವ್ರು ಹೇಳ್ತಾರೆ, ಇವಾಗ ಏನಾರು ನಾನು ಕಾಲೇಶಪಳ್ಳಿ ಮಾರ್ಕೆಟ್ಗೆ ರವಿಚಂದ್ರನ್ ಅವರು ಉಪೇಂದ್ರವ್ರು ಕರ್ಕೊಂಡು ಹೋಗ್ಬಿಟ್ರೆ ಅವ್ರು ಏನು ಹೇಳ್ತಾರೆ ಅಂದರೆ, ಓಹೋ ನಾನು ಜರ್ಮನಿಗೆ ಬಂದಿದ್ದೀನಿ, ಜಪಾನಿಗೆ ಬಂದಿದ್ದೀನಿ ಅಂತ ಹೇಳ್ಬಿಡ್ತಾರೆ. ಅಂಥ ನಾಯಕರು ಇಲ್ಲಿದ್ದಾರೆ. ಅದಕ್ಕೋಸ್ಕರನೇ ನಮ್ಮ ಸಿನಿಮಾ ನಾಯಕರ ಮಾತು ನಂಬ್ಕೋಬಾರ್ದು. ಈ ಕ್ರಿಕೆಟ್ ಅದೇ ಕ್ರಿಕೆಟ್ ನಡೆಸಿದ ತಕ್ಷಣವೇ ನಮ್ಮ ಪಕ್ಷ ಬಂದ್ಬಿಡುತ್ತೆ ಅಂತ ಅದು ಹೇಳೋಕ್ಕೂ ಆಗಲ್ಲ. ಇನ್ನೂ 2 ವರ್ಷ ಟೈಮ್ ಇದೆ, ಇನ್ನೂ ಬದಲಾವಣೆ ಇದೆ. ಆ ಬದಲಾವಣೆ ನಮ್ಮ ಕೈಯಲ್ಲಿದೆ, ನಮ್ಮ ಕಾರ್ಯಕರ್ತರ ಕೈಲಿದೆ, ನಮ್ಮ ನಾಯಕರ ಕೈಲಿದೆ. ನಮ್ಮ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡೋರು ಸಿಕ್ಕಾಪಟ್ಟೆ ಇದ್ದಾರೆ. ಆದರೆ ನಮ್ಮ ನಾಯಕರು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ನಾವು ಒಂದು 90% 80% ಬರ್ಬೋದು. ಅದನ್ನು ಸರಿಯಾಗಿ ರೀತಿಯಲ್ಲಿ ನಮ್ಮ ನಾಯಕರು ಉಪಯೋಗಿಸಬೇಕು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.